ತಂದಿದ್ದಕ್ಕೆ ಅಧಿಕಾರಿ ಮೇಲೆ ಜಿಲ್ಲಾಧಿಕಾರಿಗಳು ಗರಂ ಆಗಿದ್ದಾರೆ ಅಂತ ನೋಡಿ. ಡಿಸಿ ಗರಂ ಆಗಿದ್ದಾರೆ. ದಂಡ ಸರಿಯಾಗಿ ಕೀ ನೋಡೋ ಅಂತ ಜಿಲ್ಲಾಧಿಕಾರಿಗಳು ಗರಂ ಆಗಿರುವಂತ ಕ್ಷಣ. ಕೊನೆಗೆ ಬಾಗಿಲು ಒಡೆದು ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದ್ದಾರಂತೆ. ಕೀ ಲಾಕ್ ಓಪನ್ ಆಗ್ಲಿಲ್ಲ, ಯಾವ್ದೋ ಕೀ ತಂದಿದ್ದಾರೆ, ಅದು ಮ್ಯಾಚ್ ಆಗಿಲ್ವಂತೆ, ಹಂಗಾಗಿ ಒಡೆದ್ಬಿಟ್ಟು ಓಪನ್ ಮಾಡಿದ್ದಾರೆ. ಏಜೆಂಟರ ಅಭ್ಯರ್ಥಿಗಳ ಸಮ್ಮುಖದಲ್ಲೇ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಆಚೆ ಈಚೆ ಆಗಂಗಿಲ್ಲ, ಕರೆಕ್ಟ್ ಎಕ್ಸಾಕ್ಟ್ಲಿ 8 ಗಂಟೆಗೆ ಪ್ರಾರಂಭ ಆಗಬೇಕು. ಹಂಗಾಗಿ ಸ್ಟ್ರಾಂಗ್ ರೂಮ್ ಕೀ ಸರಿಯಾಗಿ ಲಾಕ್ ಓಪನ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಒಡೆದು ಬಿಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಆ ಕ್ಷಣಕ್ಕೆ ಗರಂ ಹಾಕಿದ್ದಾರಂತೆ. ದೃಶ್ಯ ನೋಡ್ತಾ ಇದ್ದೀವಿ. ಬಟ್ ಡೆಫಿನೆಟ್ಲಿ ಥ್ಯಾಂಕ್ ಗಾಡ್ ಇದು ದಾವಣಗೆರೆ ದಕ್ಷಿಣದಲ್ಲೇ ಆಗಿದೆ. ಅದೇ ಏನಾದ್ರೂ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿದ್ದಿದ್ದಾರೆ ಕಥೆನೇ ಬೇರೆ ಹಿಂಸಾಚಾರ ಅಂತಲ್ಲ, ಕಥೆನೇ ಬೇರೆ ಆಗಿರೋದು. ಅದಕ್ಕೆ 108 ಥೇರಿಗಳು ಬರ್ತವೆ. ಯಾಕೆ ಕೀ ಓಪನ್ ಆಗ್ತಾ ಇಲ್ಲ, ಇದು ಆ ಕೀನೇನಾ ಅಥವಾ ನಿಜವಾದ ಕೀ ಎಲ್ಲಿಗೋಯ್ತು, ನಿಜವಾದ ಕೀಯಿಂದ ಏನಾದ್ರೂ ಲಪಡ ಆಗಿದ್ಯಾ, ಈ ರೀತಿಯಾದಂತಹ ಹಲವಾರು ಸಂಶಯಗಳು ಬರ್ತಾ ಇದ್ವು. ಬಟ್ ನನಗೂ ಅಷ್ಟೇ ತುಂಬಾ ಆಶ್ಚರ್ಯ ಇದೆ, ಯಾಕೆ ಕೀ ಓಪನ್ ಆಗ್ತಾ ಇಲ್ಲ ಅಂತ, ಕೀ ಯಾಕೆ ಓಪನ್ ಆಗ್ತಾ ಇಲ್ಲ ಅಂತ. ಬಟ್ ದಟ್ ಇಸ್ ನಾಟ್ ದ ಇಶ್ಯೂ. ಸೊ ಕೀ ಇರೋದು ಒಳಗಡೆ ಮತಪೆಟ್ಟಿಗೆಯಲ್ಲಿ, ಕೀ ಇರೋದು ಮತದಾರರ ಭವಿಷ್ಯದ ಕೀ, ದಾವಣಗೆರೆ ದಕ್ಷಿಣದ ಭವಿಷ್ಯದ ಕೀ ಇರೋದು ಮತಪೆಟ್ಟಿಗೆಗಳಲ್ಲಿ. ಸೊ ಡಿಸಿ ಅವರ ಸಮ್ಮುಖದಲ್ಲಿ ಮತ್ತು ಚುನಾವಣಾ ಏಜೆಂಟ್ಗಳು ಯಾರಿರ್ತಾರೆ, ಸೊ ರಾಜಕೀಯ ಪಕ್ಷಗಳ ಅವರ ನೇತೃತ್ವದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾರೆ. ಎಲ್ಲವೂ ಕೂಡ ಪಾರದರ್ಶಕವಾಗಿರ್ಬೇಕು ಅನ್ನೋ ಕಾರಣಕ್ಕೆ. ಸೊ ಆ ಸ್ಟ್ರಾಂಗ್ ರೂಮ್ ನ ಕೀ ಕಳ್ಕೊಂಡಿದ್ರಂತೆ. ಅದಕ್ಕೆ ಈಗ ಆ ಚಿಲ್ಕಾನೇ ತೆಗಿತಾ ಇದಾರೆ ಸುತ್ತಿಗೆ ಹಿಡ್ಕೊಂಡು.